Good evening, dear students. In last video, I discussed about termination of hire purchase agreement and rights of hire vendor and rights of hire purchaser. And in this video, I discuss about rebate and what is called calculation of rebate and also accounting procedure. Here, rebate means what? Rebate means it is the right of hirer can claim the rebate from the hire vendor in case he decides to remit the balance of hire purchase price in lump sum without continuing the HPA, means hire purchase agreement, till the last date stipulated. To get this right, the hirer has to give 14 days notice to the hire seller and he has to give the owner the hire purchase price and the balance. Okay, this is the rebate. Rebate and who has right to terminate the hire purchase agreement ಅಂತ ನಾನು ಆಲ್ರೆಡಿ ಪಾಯಿಂಟ್ ಹೇಳಿದೆ. ಇಟ್ ಇಸ್ ದ ರೈಟ್ ಆಫ್ ಹೈರರ್, ಯಾರು ಹೈರರು ಟರ್ಮಿನೇಷನ್ ಮಾಡಬಹುದು. ಅದೇ ರೀತಿ ಹೈರರ್ ಕ್ಯಾನ್ ಆಲ್ಸೋ ರೈಟ್ ಟು ಕ್ಲೈಮ್ ದ ರಿಬೇಟ್. ಹೂ ಕ್ಲೈಮ್ ದ ರಿಬೇಟ್? ಹೈರರ್ ಕ್ಲೈಮ್ ದ ರಿಬೇಟ್. ಓಕೆ, ನೋಡಿ, ಹೂ ಹ್ಯಾಸ್ ರೈಟ್ ಟು ಟರ್ಮಿನೇಟ್ ದ ಹೈರ್ ಪರ್ಚೇಸ್ ಅಗ್ರಿಮೆಂಟ್ ಅಂದ್ರೆ ಹೈರರ್. ಅದೇ ರೀತಿ ಹೂ ಹ್ಯಾಸ್ ದ ರೈಟ್ ಟು ಕ್ಲೈಮ್ ದ ರಿಬೇಟ್ ಅಂದ್ರೆ ಹೈರರ್. ಇವೆರಡಕ್ಕೂ ಒಂದೇ ಆನ್ಸರ್. ಓಕೆ, ಅದು ಎರಡು ಬೇರೆ ಬೇರೆ. ಇಟ್ ಇಸ್ ದ ರೈಟ್ ಆಫ್ ಹೈರರ್, ಇಟ್ ಇಸ್ ದ ರೈಟ್ ಆಫ್ ದ ಹೈರರ್ ಕ್ಯಾನ್ ಕ್ಲೈಮ್ ದ ರಿಬೇಟ್, can claim the rebate from the hire vendor or hire seller in case if hirer decides to terminate the agreement and remit the balance of hire purchase price lump sum without continuing the hire purchase agreement. Means hire purchase agreement continue ಮಾಡದಲನೆ ಲಾಸ್ಟ್ ಡೇಟ್ ವರೆಗೂ ಕಂಟಿನ್ಯೂ ಮಾಡದಲನೆ ಇಮಿಡಿಯೇಟ್ಲಿ ಹೈರ್ ಪರ್ಚೇಸರು ಗೂಡ್ಸ್ ಅನ್ನು ವಾಪಸ್ ಹಾಕೋದ್ರ ಮುಖಾಂತರ ಆ ಒಂದು ಅಗ್ರಿಮೆಂಟ್ ಅನ್ನು ಟರ್ಮಿನೇಟ್ ಮಾಡ್ತಾನೆ ಅಂಡ್ ಹಿ ಹ್ಯಾಸ್ ರೆಡಿ ಟು ಪೇ ದ what are the other installments, and at that time the hirer get this right to get this rebate, that is through giving the 14 days notice. Therefore ನೀವು rebate ಅನ್ನು ಕ್ಲೈಮ್ ಮಾಡಬೇಕು ಅಂದ್ರೆ hirer has to give 14 days notice. 14 days notice ಅನ್ನು ಕೊಡಬೇಕಾಗುತ್ತೆ. ಓಕೆ, ಹೈರರ್ ಹ್ಯಾಸ್ ಟು ಗಿವ್ 14 days notice ಟು ದ ಹೈರ್ ಸೆಲ್ಲರ್. ಹಾಗಾದ್ರೆ ರಿಬೇಟ್ ಅನ್ನು ಕ್ಲೈಮ್ ಮಾಡಬೇಕಾದ್ರೆ ಹೈರರ್ ಹೈರ್ ಸೆಲ್ಲರ್ಗೆ 14 ದಿನಗಳ ನೋಟಿಸ್ ಅನ್ನು ಕೊಡಬೇಕಾಗುತ್ತೆ ಅಂಡ್ ಹಿ ಹ್ಯಾಸ್ ಟು ಗಿವ್ ದ ಓನರ್ ದ HPP ಅಂಡ್ ದ ಬ್ಯಾಲೆನ್ಸ್, ಮೀನ್ಸ್ ಹೈರ್ ಪರ್ಚೇಸ್ ಪ್ರೈಸ್ ಅಂಡ್ ದ ಬ್ಯಾಲೆನ್ಸ್ ಅನ್ನು ವಾಪಸ್ ಕೊಡಬೇಕಾಗುತ್ತೆ. ಆಗ ಮಾತ್ರ ಹೈರರ್ ಕ್ಯಾನ್ ಕ್ಲೈಮ್ ದ ರಿಬೇಟ್. ಇದು ರಿಬೇಟ್ ಮೀನಿಂಗ್. ಅಂಡ್ ಆಲ್ಸೋ therefore who has right to claim the rebate is hirer. ಯಾವಾಗ ಕ್ಲೈಮ್ ಮಾಡಬಹುದು ಅಂದ್ರೆ 14 days ನೋಟಿಸ್ ಕೊಡಬೇಕಾಗುತ್ತೆ. ಸೊ 14 days ನೋಟಿಸ್ ಕೊಟ್ಟು ಅದನ್ನು ಕ್ಲೈಮ್ ಮಾಡಬಹುದು. 14 days ನೋಟಿಸ್ ಕೊಟ್ಟು ಕ್ಲೈಮ್ ಮಾಡಬೇಕು ಅಂದ್ರೆ ವೆರಿ ಇಂಪಾರ್ಟೆಂಟ್, ಇವನು ಹೈರ್ ಪರ್ಚೇಸ್ ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡಿರಬೇಕು, ಏನು ಇನ್ಸ್ಟಾಲ್ಮೆಂಟ್ ಅಮೌಂಟ್ ಇದೆ ಅದನ್ನೆಲ್ಲ ಲಂಪ್ ಸಮ್ ಅಲ್ಲಿ ಪೇಮೆಂಟ್ ಮಾಡಿರಬೇಕು. ಹಾಗಾಗಿ ಅದನ್ನು ಕ್ಲೈಮ್ ಮಾಡಬಹುದು ಅವನು. ಹಾಗಾಗಿ ಇದನ್ನು ಕ್ಲೈಮ್ ಮಾಡಕ್ಕೆ ಒಂದು ಫಾರ್ಮುಲಾ ಇದೆ. ಸಿ ರಿಬೇಟ್ ಇಸ್ ಈಕ್ವಲ್, ಇಟ್ ಇಸ್ ಅ ಫಾರ್ಮುಲಾ. ಇದು ನಿಮಗೆ ಪ್ರಾಬ್ಲಮ್ ಮಾಡಬೇಕಾಗುತ್ತೆ, ನೋಡ್ಕೊಳ್ಳಿ. ರಿಬೇಟ್ ಇಸ್ ಈಕ್ವಲ್ 2/3 into hire charges into number of installment due divided by total number of installments. Means 2/3 into hire charges, ಏನು hire charges ಇದೆ ಅದು, into number of installment due, ಎಷ್ಟು installment due ಇದೆ ಅದು, divided by total number of installment ಎಷ್ಟು. ಇದನ್ನ ನಾವು ತೆಗೆದುಕೊಂಡ್ರೆ ರಿಬೇಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ದಿಸ್ ಇಸ್ ಮೀನಿಂಗ್ ಅಂಡ್ ಕ್ಯಾಲ್ಕುಲೇಷನ್ ಆಫ್ ರಿಬೇಟ್. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ಬೇಕಾದ ಒಂದು ಪ್ರಾಬ್ಲಮ್ ಅನ್ನು ಮಾಡೋಣ ರಿಬೇಟ್ ಸಂಬಂಧಪಟ್ಟಂತೆ. ಅಲ್ಲಿಗೆ ಹೂ ಹ್ಯಾಸ್ ರೈಟ್ ಟು ಕ್ಲೈಮ್ ದ ರಿಬೇಟ್? ಹೈರರ್. ಯಾರು ಟರ್ಮಿನೇಟ್ ಮಾಡ್ತಾನೆ ಅವನೇ ಕ್ಲೈಮ್ ಮಾಡಬೇಕಾಗುತ್ತೆ. ದೆನ್ ಅಕೌಂಟಿಂಗ್ ಟ್ರೀಟ್ಮೆಂಟ್ ಆಫ್ ಹೈರ್ ಪರ್ಚೇಸ್ ಸಿಸ್ಟಮ್. ಸೊ ಹೈರ್ ಪರ್ಚೇಸ್ ಸಿಸ್ಟಮ್ ಅಲ್ಲಿ ನಾವು ಅಕೌಂಟಿಂಗ್ ಟ್ರೀಟ್ಮೆಂಟ್ ಮಾಡಬೇಕು ಅಂದ್ರೆ ಎರಡು ಪಾರ್ಟೀಸ್ ಇದ್ದಾರೆ, ಒಂದು ಹೈರ್ ವೆಂಡರ್ ಮತ್ತೊಂದು ಹೈರ್ ಪರ್ಚೇಸರ್. ಹಾಗಾದ್ರೆ ನಾವು ಅಕೌಂಟಿಂಗ್ ಟ್ರೀಟ್ಮೆಂಟ್ ಇನ್ ದ ಬುಕ್ಸ್ ಆಫ್ ಹೈರ್ ಪರ್ಚೇಸರ್ ಅಂಡ್ ಅಕೌಂಟಿಂಗ್ ಟ್ರೀಟ್ಮೆಂಟ್ ಇನ್ ದ ಬುಕ್ಸ್ ಆಫ್ ಹೈರ್ ವೆಂಡರ್ ಎರಡನ್ನೂ ನೋಡ್ತೀವಿ. ಆದರೆ ಇಲ್ಲಿ ನಿಮಗೆ ಕೇವಲ ಹೈರ್ ಪರ್ಚೇಸರ್ ಮಾತ್ರ ಇದೆ, ಹೈರ್ ವೆಂಡರ್ ಇಲ್ಲ. ಹಾಗೆ ನಾನು ಹೈರ್ ವೆಂಡರ್ ತೆಗೆದುಕೊಂಡಿಲ್ಲ. ಅಕೌಂಟಿಂಗ್ ಟ್ರೀಟ್ಮೆಂಟ್ ಆಫ್ HPS ಅಂತ ಬಂದಾಗ, ಅಕೌಂಟಿಂಗ್ ಟ್ರೀಟ್ಮೆಂಟ್ ಆಫ್ HPS ಅಕೌಂಟಿಂಗ್ ಪ್ರೊಸೀಜರ್ ಅಥವಾ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ ಅಂಡರ್ HPS ಅಂತ ಬಂದಾಗ
ಅದರಲ್ಲಿ ಎರಡು ಸ್ಟೆಪ್ ಅನ್ನು ನೋಡ್ತೀವಿ. ಒಂದು ಅಕೌಂಟಿಂಗ್ ಟ್ರೀಟ್ಮೆಂಟ್ ಇನ್ ದ ಬುಕ್ಸ್ ಆಫ್ ಹೈರ್ ಪರ್ಚೇಸರ್, ಮತ್ತೊಂದು ಅಕೌಂಟಿಂಗ್ ಟ್ರೀಟ್ಮೆಂಟ್ ಇನ್ ದ ಬುಕ್ಸ್ ಆಫ್ ಹೈರ್ ವೆಂಡರ್. ಅದರಲ್ಲಿ ನಾವು ಹೈರ್ ವೆಂಡರ್ ಅಲ್ಲಿ ನಾವು ಎಂಟ್ರೀಸ್ ಅನ್ನು ಅಥವಾ ಲೆಡ್ಜರ್ ಅಕೌಂಟ್ಸ್ ಅನ್ನು ಮಾಡೋದಿಲ್ಲ. ಹಾಗಾಗಿ ನಾವು ಅಕೌಂಟಿಂಗ್ ಟ್ರೀಟ್ಮೆಂಟ್ ಅಥವಾ ಅಕೌಂಟಿಂಗ್ ಪ್ರೊಸೀಜರ್ ಇನ್ ದ ಬುಕ್ಸ್ ಆಫ್ ಹೈರ್ ಪರ್ಚೇಸರ್ ಮಾತ್ರ ಮಾಡ್ತೀವಿ. therefore accounting treatment in the books of hire purchase ಅಲ್ಲಿ there are three methods, ಮೂರು ಮೆಥಡ್ಸ್ ಇದೆ. ಯಾವುದರಲ್ಲಿ ಅಕೌಂಟಿಂಗ್ ಟ್ರೀಟ್ಮೆಂಟ್ ಇನ್ ದ ಬುಕ್ಸ್ ಆಫ್ ಹೈರ್ ಪರ್ಚೇಸ್ ಮೂರು ಮೆಥಡ್ ಇದೆ. ಯಾವ್ಯಾವು? ಒಂದು ಅಸೆಟ್ ಅಕ್ರೂಯಲ್ ಮೆಥಡ್, another one is outright property method, another one is interest suspense method. ಈ ಮೂರು ಮೆಥಡ್. what are the methods for accounting treatment under the books of hire purchase ಅಂದ್ರೆ ಮೂರು ಮೆಥಡ್ ಮೆನ್ಷನ್ ಮಾಡಬೇಕಾಗುತ್ತೆ. ಒಂದು ಅಸೆಟ್ ಅಕ್ರೂಯಲ್ ಮೆಥಡ್, outright property method, ಮತ್ತೊಂದು interest suspense method. ಆದರೆ ಅಸೆಟ್ ಅಕ್ರೂಯಲ್ ಮೆಥಡ್ ಅಂದ್ರೆ ಏನು? Under this method, it is considered that hire purchaser is the owner of the asset up to the value of cash price paid by him in the form of down payment and the cash price paid included in the various installment. Under this method, asset is recorded at the cash price actually paid. Therefore, ಆದರೆ ಅಸೆಟ್ ಅಕ್ರೂಯಲ್ ಮೆಥಡ್ ಅನ್ನ ನಾವು ಆಕ್ಚುಯಲ್ ಕ್ಯಾಶ್ ಪ್ರೈಸ್ ಮೆಥಡ್ ಅಂತ ಟ್ರೀಟ್ ಮಾಡ್ತೀವಿ. ಅಸೆಟ್ ಅಕ್ರೂಯಲ್ ಮೆಥಡ್ ಅನ್ನ ಆಕ್ಚುಯಲ್ ಕ್ಯಾಶ್ ಪ್ರೈಸ್ ಮೆಥಡ್ ಅನ್ನು ಟ್ರೀಟ್ ಮಾಡ್ತೀವಿ. ಈ ಒಂದು ಮೆಥಡ್ ಅಲ್ಲಿ ಹೈರ್ ಪರ್ಚೇಸರು ನಾವು ಓನರ್ ಅಂತ ಟ್ರೀಟ್ ಮಾಡಬೇಕಾಗುತ್ತೆ. ಯಾವಾಗ ಅಂದ್ರೆ ಅಸೆಟ್ ಅಪ್ ಟು ದ ವ್ಯಾಲ್ಯೂ ಆಫ್ ಕ್ಯಾಶ್ ಪ್ರೈಸ್ ಪೇಡ್ ಬೈ ಹಿಮ್ ಇನ್ ದ ಫಾರ್ಮ್ ಆಫ್ ಡೌನ್ ಪೇಮೆಂಟ್. ಯಾವಾಗ ಅಂದ್ರೆ ಆ ಒಂದು ಅಸೆಟ್ ನ ಕ್ಯಾಶ್ ಪ್ರೈಸ್ ಅನ್ನ ಡೌನ್ ಪೇಮೆಂಟ್ ಮುಖಾಂತರ ಮತ್ತೆ ವೇರಿಯಸ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಪೇಮೆಂಟ್ ಮಾಡಿದಾಗ ಹೈರ್ ಪರ್ಚೇಸ್ ಅನ್ನ ನಾವು ಓನರ್ ಅಂತ ಟ್ರೀಟ್ ಮಾಡ್ತೀವಿ. and under this method asset is recorded at the cash price actually paid. ಈ ಮೆಥಡ್ ಅಲ್ಲಿ ಅಸೆಟ್ ಅನ್ನ ಆಕ್ಚುಯಲ್ ಕ್ಯಾಶ್ ಪ್ರೈಸ್ ಅಲ್ಲಿ ನಾವು ಮೆನ್ಷನ್ ಮಾಡ್ತೀವಿ. ದಿಸ್ ಇಸ್ ದ ಫಸ್ಟ್ ಮೆಥಡ್. ಈ ಮೆಥಡ್ ಅಲ್ಲಿ ನಾವು ಪ್ರಾರಂಭ ಮಾಡ್ತೀವಿ. ನೋಡಿ, ಅಕೌಂಟಿಂಗ್ ಟ್ರೀಟ್ಮೆಂಟ್ ಇನ್ ದ ಬುಕ್ಸ್ ಆಫ್ ಹೈರ್ ಪರ್ಚೇಸರ್ ಅಲ್ಲಿ ಮೂರು ಮೆಥಡ್ ಇದೆ. ಅಸೆಟ್ ಅಕ್ರೂಯಲ್ ಮೆಥಡ್, ಔಟ್ರೈಟ್ ಪ್ರಾಪರ್ಟಿ ಮೆಥಡ್, ಇಂಟ್ರೆಸ್ಟ್ ಸಸ್ಪೆನ್ಸ್ ಮೆಥಡ್. ಅದರಲ್ಲಿ ನಾವು ಇಲ್ಲಿ in the books of hire purchase ಅಲ್ಲಿ asset accrual method ಅಲ್ಲಿ ಪ್ರಾರಂಭ ಮಾಡ್ತೀವಿ. ನೆಕ್ಸ್ಟ್ outright property method. It is also called a full capitalization or cash method. Under this method, entries are made in the books of hire purchaser treating that purchase of asset and the hire purchase of outright credit purchase. ಈ ಮೆಥಡ್ ಅಲ್ಲಿ ಹೈರ್ ಪರ್ಚೇಸರ್ ಸಂಬಂಧಪಟ್ಟಂತೆ ಬಂದಾಗ ಪರ್ಚೇಸರ್ ಆಫ್ ಅಸೆಟ್ ಅನ್ನು ನಾವು ಹೈರ್ ಪರ್ಚೇಸ್ ಆಫ್ ಔಟ್ರೈಟ್ ಕ್ರೆಡಿಟ್ ಪರ್ಚೇಸ್ ಅಂತ ಟ್ರೀಟ್ ಮಾಡ್ತೀವಿ. ಅಂಡರ್ ದಿಸ್ ಮೆಥಡ್ ಅಸೆಟ್ ಈಸ್ ರೆಕಾರ್ಡೆಡ್ ಫುಲ್ ಕ್ಯಾಶ್ ಪ್ರೈಸ್. ವೆರಿ ಇಂಪಾರ್ಟೆಂಟ್. ಅಸೆಟ್ ಅಕ್ರೂಯಲ್ ಮೆಥಡ್ ಅಲ್ಲಿ ಅಸೆಟ್ ಅನ್ನು ನಾವು ಕ್ಯಾಶ್ ಪ್ರೈಸ್ ಮೆನ್ಷನ್ ಮಾಡಲಿಲ್ಲ. ಆದರೆ ಔಟ್ರೈಟ್ ಪ್ರಾಪರ್ಟಿ ಮೆಥಡ್ ಅಲ್ಲಿ ಅಸೆಟ್ ಅನ್ನ ರೆಕಾರ್ಡೆಡ್ ಫುಲ್ ಕ್ಯಾಶ್ ಪ್ರೈಸ್ ರೆಕಾರ್ಡ್ ಮಾಡ್ತೀವಿ. ಇದು ಔಟ್ರೈಟ್ ಪ್ರಾಪರ್ಟಿ ಮೆಥಡ್. ದಟ್ ಇಸ್ ದ ಸೆಕೆಂಡ್ ಮೆಥಡ್. ಅಂಡ್ ಅನದರ್ ಒನ್ ಇಂಟ್ರೆಸ್ಟ್ ಸಸ್ಪೆನ್ಸ್ ಮೆಥಡ್. This another one third method for accounting treatment, but this method is applicable in case of installment purchase system. ಆದರೆ ಈ ಮೆಥಡ್ ಅನ್ನು ನಾವು ಇನ್ಸ್ಟಾಲ್ಮೆಂಟ್ ಪರ್ಚೇಸ್ ಸಿಸ್ಟಮ್ ಅಲ್ಲಿ ಅಡಾಪ್ಟ್ ಮಾಡ್ತೀವಿ. therefore ಹಾಗಾದ್ರೆ ಇದು ಇನ್ಸ್ಟಾಲ್ಮೆಂಟ್ ಪರ್ಚೇಸ್ ಸಿಸ್ಟಮ್ ನೆಕ್ಸ್ಟ್ ಚಾಪ್ಟರ್ ಇದು. ಅಲ್ಲಿ ಅಕೌಂಟಿಂಗ್ ಇಂಟ್ರೆಸ್ಟ್ ನಾವು ಈ ಮೆಥಡ್ ಅನ್ನು ಅಡಾಪ್ಟ್ ಮಾಡ್ತೀವಿ. ಅಲ್ಲಿಗೆ ನೀವು ತಿಳ್ಕೊಳ್ಳಿ, ಫಾರ್ ಹೈರ್ ಪರ್ಚೇಸ್ ಸಿಸ್ಟಮ್ ಅಲ್ಲಿ ಅಕೌಂಟಿಂಗ್ ಟ್ರೀಟ್ಮೆಂಟ್ ಇನ್ ದ ಬುಕ್ಸ್ ಆಫ್ ಹೈರ್ ಪರ್ಚೇಸರ್ ಅಲ್ಲಿ ನಾವು ಮಾಡೋದು, ಹೈರ್ ವೆಂಡರ್ ಅಲ್ಲಿ ಮಾಡೋದಿಲ್ಲ. ಇನ್ ದ ಬುಕ್ಸ್ ಆಫ್ ಹೈರ್ ಪರ್ಚೇಸ್ ಅಲ್ಲಿ ಮೂರು ಮೆಥಡ್ ಇದೆ. ಒಂದು ಅಸೆಟ್ ಅಕ್ರೂಯಲ್ ಮೆಥಡ್, ಎರಡನೇದು ಔಟ್ರೈಟ್ ಪ್ರಾಪರ್ಟಿ ಮೆಥಡ್, ಮೂರನೇದು ವಾಟ್ ಇಸ್ ಕಾಲ್ಡ್ ಇಂಟ್ರೆಸ್ಟ್ ಸಸ್ಪೆನ್ಸ್ ಮೆಥಡ್. ಈ ಮೂರು ಮೆಥಡ್ ಅಲ್ಲಿ ನಾವು ಫಸ್ಟ್ ಮೆಥಡ್ ಅಲ್ಲಿ ಮಾಡ್ತೀವಿ. ಅಸೆಟ್ ಅಕ್ರೂಯಲ್ ಮೆಥಡ್ ಅಲ್ಲಿ ಅಕೌಂಟಿಂಗ್ ಟ್ರೀಟ್ಮೆಂಟ್ ಮಾಡ್ತೀವಿ, ಮೀನ್ಸ್ ಎಂಟ್ರೀಸ್ ಅನ್ನು ಲೆಡ್ಜರ್ ಅಕೌಂಟ್ ಮಾಡ್ತೀವಿ. ಸೊ ಇನ್ನು ನೆಕ್ಸ್ಟ್ ಪೀರಿಯಡ್ ಅಲ್ಲಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಂಟ್ರೀಸ್ ಮತ್ತು ಲೆಡ್ಜರ್ ಅಕೌಂಟ್ ಡಿಸ್ಕಸ್ ಮಾಡ್ತೀನಿ. ಥ್ಯಾಂಕ್ ಯು.